ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರು ಕೂಡ ದರ್ಶನ್ ಬದಲಾಗಲೇ ಇಲ್ಲ. ಜೈಲಲ್ಲೇ ರೌಡಿ ಗ್ಯಾಂಗ್ ಜೊತೆ ಸೇರ್ಕೊಂಡು ದರ್ಬಾರ್ ಮಾಡುವುದನ್ನ ನಿಲ್ಲಿಸಲಿಲ್ಲ. ಈಗ ಮಾಡಿದ್ರು ಮಹಾರಾಯ ಅನ್ನುವಂತಹ ರೀತಿಯ ಪರಿಸ್ಥಿತಿ ದರ್ಶನ್ಗೆ ಎದುರಾಗಿದೆ. ಉಪ್ಪು ತಿಂದವನಿಗೆ ಕಾನೂನು ನೀರು ಕುಡಿಸುತ್ತೆ ಅನ್ನುವಂಥದ್ದು ಕೂಡ ಮತ್ತೆ ಮತ್ತೆ ಸಾಬೀತಾಗ್ತಾ ಇದ್ರೂ ಕೂಡ ದರ್ಶನ್ ಇದುವರೆಗೆ ಪಾಠ ಕಲಿತಂತೆಯೇ ಇರಲಿಲ್ಲ. ಈಗ ಕಾಸು ಕೊಟ್ಟು ಜೈಲಲ್ಲೂ ಕೂಡ ವಿಲಾಸಿ ಜೀವನ ಮಾಡ್ತಾ ಇದ್ದಂತಹ ದಾಸ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾನೆ. ತನಿಖೆಯ ಭಾಗವಾಗಿ ಏನೇನು ಮಾಡಬೇಕಾಗುತ್ತೋ ಅದನ್ನೆಲ್ಲ ಮಾಡ್ತೀವಿ. ಬೇರೆ ಜೈಲುಗಳಿಗೆ ಕಳಿಸಬೇಕು ಅಂದ್ರೆ ಕಳಿಸಿ. ನಾನು ಅನ್ನೋ ಅಹಂ ನೆತ್ತಿಗೇರಿಸಿಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ದರ್ಶನ್ ಬದುಕಿಗಿಂತ ಇನ್ನೊಂದು ನಿಜ ದರ್ಶನ ಬೇಕಿಲ್ಲ ಅನ್ಸತ್ತೆ. ಹೊರಗಡೆ ಇದ್ರೂ ಬಾಸೆ, ಜೈಲಲ್ಲಿ ಇದ್ರೂ ಬಾಸೆ ಅಂತ ಮೆರೆದಾಡೋದಕ್ಕೆ ಹೋದ್ರೆ ಬದುಕು ಅನ್ನೋದು ಮೂರಾ ಬಟ್ಟೆ ಆಗತ್ತೆ ಅನ್ನೋದು ಈಗೀಗ ಗೊತ್ತಾಗೋದಕ್ಕೆ ಶುರುವಾಗಿದೆ. ರೌಡಿಗಳ ಕೃಪೆಯಿಂದಲೂ ಪೊಲೀಸರ ಪುಡಿಗಾಸಿನ ಆಸೆಯಿಂದಲೂ ಕದ್ದು ಮುಚ್ಚಿ ಬಿರಿಯಾನಿ ಸಿಕ್ತಿತ್ತು, ಅದಕ್ಕೂ ಮಣ್ಣು ಬಿದ್ದಿದ್ದಾಯ್ತು. ಇದೀಗ ಪರಪ್ಪನ ಅಗ್ರಹಾರ ಜೈಲನ್ನೇ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ಸೈಕೋ ಕಾಮುಕರು, ಸೀರಿಯಲ್ ಕಿಲ್ಲರ್ಸ್, ಭಯೋತ್ಪಾದಕರು ಇದ್ದಂತಹ ಜೈಲಿಗೆ ಶಿಫ್ಟ್ ಆಗೋ ಸುಳಿವು ಸಿಕ್ತಿದೆ. ಸಿಲಿಕಾನ್ ಸಿಟಿಯ ಕೂಗಳತೆ ದೂರದಲ್ಲಿದ್ದ ದರ್ಶನ್ ಈಗ ಕತ್ತಲ ಕೂಪಕ್ಕೆ ಬೀಳೋ ಕಾಲ ಹತ್ತಿರ ಬರ್ತಿದೆ. ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್. ದರ್ಶನ್ ಜೈಲು ಸೇರಿದ್ದ ದಿನದಿಂದಲೂ ಇವರ ರಾಜಾತಿಥ್ಯದ ಬಗ್ಗೆ ಒಂದು ಅನುಮಾನ ಇದ್ದೇ ಇತ್ತು. ಆದ್ರೆ ಸಿಎಂ ಆದಿಯಾಗಿ ಎಲ್ಲಾ ನಾಯಕರು ಹೇಳ್ತಾ ಇದ್ದದ್ದು ಒಂದೇ, ನಮ್ಮ ಸರ್ಕಾರದಲ್ಲಿ ಎಲ್ಲರೂ ಒಂದೇ, ವಿಐಪಿಯೇ ಆಗ್ಲಿ ಸಾಮಾನ್ಯ ಕೈದಿಯೇ ಆಗ್ಲಿ ಎಲ್ಲರಿಗೂ ಒಂದೇ ಶಿಕ್ಷೆ ಅಂತ ಪುಂಗಿದ್ದು. ಯಾವಾಗ ಅಸಲಿ ಸತ್ಯ ಹೊರಬಿತ್ತು, ದರ್ಶನ್ ಕಾರುಬಾರಿಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಸರ್ವಸನ್ನದ್ಧವಾಗಿದೆ. ಹೀಗಾಗಿಯೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಕೋರ್ಟ್ನಿಂದ ಆದೇಶ ಪಡೆದಿದ್ದಾರೆ. ಬಿಗಿ ಭದ್ರತೆಯಲ್ಲಿ ದರ್ಶನ್ ಬಳ್ಳಾರಿ ಜೈಲಿಗೆ. ಬ್ರಿಟಿಷರ ಕಾಲದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲು 24 ACMM ನ್ಯಾಯಾಲಯ ಆದೇಶ ಮಾಡಿದೆ. ಆದೇಶ ಪ್ರತಿ ಕೈ ಸೇರ್ತಿದ್ದಂತೆ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಪೊಲೀಸರು ದರ್ಶನ್ನನ್ನ ಭದ್ರತೆಯಲ್ಲಿ ಶಿಫ್ಟ್ ಮಾಡ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ, ತುಮಕೂರು ಜಿಲ್ಲೆ, ಚಿತ್ರದುರ್ಗ ಮೂಲಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದು ಪ್ರತಿ ಜಿಲ್ಲೆಯಲ್ಲೂ ಪೊಲೀಸರು ಭದ್ರತೆ ಹೆಚ್ಚಿಸಿದ್ದಾರೆ. ಬೇರೆ ಬೇರೆ ಜೈಲಿಗೆ ದರ್ಶನ್ ಗ್ಯಾಂಗ್ ಶಿಫ್ಟ್. ದರ್ಶನ್ ಜೊತೆ ಇಡೀ ಗ್ಯಾಂಗ್ ಅನ್ನ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಲು ಕೋರ್ಟ್ ಆದೇಶ ಮಾಡಿದೆ. ಆರೋಪಿ ನಂಬರ್ 1 ಪವಿತ್ರ ಗೌಡ. ಆರೋಪಿ ನಂಬರ್ 1 ಆಗಿರೋ ಪವಿತ್ರ ಗೌಡ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಲ್ಲೇ ಉಳಿಯಲಿದ್ದಾರೆ. ಆರೋಪಿ ನಂಬರ್ 2 ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ. ಆರೋಪಿ ನಂಬರ್ 3 ಪವನ್. ಆರೋಪಿ ನಂಬರ್ 4 ರಾಘವೇಂದ್ರ. ಆರೋಪಿ ನಂಬರ್ 5 ನಂದೀಶ್ ಮೈಸೂರು ಕಾರಾಗೃಹಕ್ಕೆ ಶಿಫ್ಟ್ ಆಗಲಿದ್ದಾರೆ. ಆರೋಪಿ ನಂಬರ್ 6 ಜಗದೀಶ್ ಶಿವಮೊಗ್ಗ ಕಾರಾಗೃಹಕ್ಕೆ ಶಿಫ್ಟ್ ಆಗಲಿದ್ದಾನೆ. ಆರೋಪಿ ನಂಬರ್ 9 ಧನರಾಜ್ ಧಾರವಾಡ ಕಾರಾಗೃಹಕ್ಕೆ. ಆರೋಪಿ ನಂಬರ್ 10 ವಿನಯ್ ವಿಜಯಪುರ ಕಾರಾಗೃಹಕ್ಕೆ. ಆರೋಪಿ ನಂಬರ್ 11 ನಾಗರಾಜ್ ಕಲಬುರಗಿ ಕಾರಾಗೃಹಕ್ಕೆ. ಆರೋಪಿ ನಂಬರ್ 12 ಲಕ್ಷ್ಮಣ್ ಶಿವಮೊಗ್ಗ ಕಾರಾಗೃಹಕ್ಕೆ ಶಿಫ್ಟ್ ಆಗಲಿದ್ದು, ಆರೋಪಿ ನಂಬರ್ 14 ಪ್ರದೋಷ್ ಬೆಳಗಾವಿ ಹಿಂಡಲಗ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ. ಇನ್ನು 7ನೇ ಆರೋಪಿ ಅನುಕುಮಾರ್, 13ನೇ ಆರೋಪಿ ದೀಪಕ್ ಬೆಂಗಳೂರು ಜೈಲಲ್ಲಿ ಇರಲು ಆದೇಶ ಆಗಿದೆ. ಪವಿತ್ರ ಗೌಡ ಮಹಿಳಾ ಕೈದಿ ಆಗಿರೋದ್ರಿಂದ ಭದ್ರತಾ ದೃಷ್ಟಿಯಿಂದ ಪರಪ್ಪನ ಅಗ್ರಹಾರದಲ್ಲಿ ಇರಲು ಆದೇಶ ಆಗಿದೆ. ಇನ್ನು ಮುಂದೆ ದರ್ಶನ್ ಹೇಗಿದ್ದಾನೆ ಅಂತ ದರ್ಶನ ಮಾಡೋಕೆ ಯಾರೇ ಬಂದ್ರು ಎಲ್ಲರೂ ಬಳ್ಳಾರಿ ಜೈಲಿಗೆ ಹೋಗ್ಬೇಕು. ಅಂದ ಹಾಗೆ ದರ್ಶನ್ನನ್ನ ಹಾಕ್ತಿರೋ ಬಳ್ಳಾರಿ ಜೈಲಿನ ವಿಶೇಷತೆ ನೋಡೋದಾದ್ರೆ 1884ರಲ್ಲಿ ಬಳ್ಳಾರಿ ಕೇಂದ್ರ ಕಾರಾಗೃಹ ಆರಂಭವಾಯಿತು. ಇದು ರಾಜ್ಯದ ಪಾಲಿಗೆ ಅತಿ ಹಳೆಯ ಜೈಲು. ಭದ್ರತೆ ದೃಷ್ಟಿಯಿಂದಾಗಿ ಜೈಲು ಅತ್ಯಂತ ಸೂಕ್ತ ಅಂತ ಹೇಳಲಾಗುತ್ತೆ. ಹೀಗಾಗಿಯೇ ರಾಜ್ಯದ ಬಹುತೇಕ ಕ್ರಿಮಿನಲ್ಗಳನ್ನ ಇದೇ ಜೈಲಿನಲ್ಲಿ ಇಡಿಸಲಾಗಿದೆ. ಬಚ್ಚಾ ಖಾನ್ ಕೂಡ ಇದೇ ಜೈಲಿನಲ್ಲಿರೋದು. ಸದ್ಯ ಪೆರೋಲ್ ಮೇಲೆ ಹೊರಗಿದ್ದಾನೆ. ರಾಜಾತಿಥ್ಯದ ತನಿಖೆಗಿಳಿದ ಖಾಕಿ ಟೀಮ್. ದರ್ಶನ್ ರಾಜಾತಿಥ್ಯದ ಫೋಟೋ ಹೊರಬೀಳ್ತಿದ್ದಂತೆ ಪ್ರತ್ಯೇಕ 2 FIR ದಾಖಲಿಸಲಾಗಿದೆ. ಅಷ್ಟೇ ಅಲ್ಲ, 3 ತನಿಖಾ ತಂಡವನ್ನು ರಚಿಸಲಾಗಿದೆ. ಹಾಗಾದ್ರೆ ಯಾರ್ಯಾರು ಯಾವ ಕೇಸ್ನ ತನಿಖೆಗಿಳಿತಾರೆ ಅಂತ ನೋಡೋದಾದ್ರೆ
ಮೊದಲ ಎಫ್ಐಆರ್ನಲ್ಲಿ A1 ದರ್ಶನ್, A2 ನಾಗರಾಜ್, A3 ವಿಲ್ಸನ್ ಗಾರ್ಡನ್ ನಾಗ ಹಾಗೂ A4 ಕುಳ್ಳಾ ಸೀನಾ. ಈ ಕೇಸ್ನ ತನಿಖೆಯನ್ನ ಬೇಗೂರು ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ನೇತೃತ್ವದಲ್ಲಿ ನಡೆಸಲಾಗ್ತಿದೆ. ಜೈಲಿನ ಲಾನ್ನಲ್ಲಿ ಕುಳಿತು ಟೀ ಸಿಗರೇಟು ಸೇದಿದ್ದರ ಬಗ್ಗೆ ತನಿಖೆ ನಡೆಸಲಿದ್ದಾರೆ. ಇನ್ನು ಎರಡನೇ ಎಫ್ಐಆರ್ನಲ್ಲೂ ದರ್ಶನ್ ರೇ A1, ಧರ್ಮ A2, ಸತ್ಯ A3 ಇದರ ತನಿಖೆ ಜವಾಬ್ದಾರಿಯನ್ನ ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಹೆಗಲಿಗೆ ಹಾಕಲಾಗಿದೆ. ಜೈಲಿನಲ್ಲಿ ಫೋಟೋ ತೆಗೆದಿದ್ಯಾರು, ವಿಡಿಯೋ ಕಾಲ್ ಮಾಡಿದ್ ಹೇಗೆ ಅನ್ನೋದರ ಬಗ್ಗೆ ತನಿಖೆ ನಡೆಸಲಿದ್ದು, ಅಗತ್ಯ ಬಿದ್ರೆ ದರ್ಶನ್ನನ್ನು ಮತ್ತೆ ವಶಕ್ಕೆ ಪಡೆಯಲು ಸಿದ್ಧತೆ ಆಗ್ತಿದೆ. 3 ಅಪರಾಧ ಪ್ರಕರಣಗಳು ಈಗ ದಾಖಲಾಗಿದ್ದಾವೆ. ಅವುಗಳ ತನಿಖೆಯನ್ನು ಈಗ ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ. ಒಂದು ಪ್ರಕರಣದ ತನಿಖೆಯನ್ನು ACP ಮಟ್ಟದ ಅಧಿಕಾರಿಗಳಿಗೆ ಕೊಡಲಾಗಿದೆ. ಉಳಿದ 2 ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ಗಳಿಗೆ ಕೊಡಲಾಗಿದೆ. ಪ್ರಿಸನ್ ಆ್ಯಕ್ಟು ಮತ್ತು ಇತರ ಸೆಕ್ಷನ್ಗಳನ್ನು ಹಾಕೊಂಡಿದ್ದಾರೆ. ತನಿಖೆಯ ಭಾಗವಾಗಿ ಏನೇನು ಮಾಡಬೇಕಾಗುತ್ತೋ ಅದನ್ನೆಲ್ಲ ಮಾಡ್ತೇವೆ. ಯಾವ ರೀತಿ ಮಾಡ್ತೇವೆ ಅನ್ನೋದನ್ನು ಈಗ ಹೇಳಲಿಕ್ಕಾಗೋದಿಲ್ಲ. ಬಟ್ ತನಿಖೆಯ ಭಾಗವಾಗಿ ಏನೇನು ಮಾಡಬೇಕಾಗುತ್ತೆ, ಯಾಕೆಂದರೆ ತನಿಖೆ ಅಂಶಗಳು ಈಗಲೇ ನಮಗೆ ಗೊತ್ತಾಗೋದಿಲ್ಲ. ಅದರ ಆಧಾರದ ಮೇಲೆ ಮುಂದಿನ ಒಂದು ವಿಷಯಗಳನ್ನು ಕೈಗೆತ್ತಿಕೊಳ್ಳಲ್ಲ. ಪವಿತ್ರ ಗೌಡಗೆ ಜಾಮೀನಿನ ಟೆನ್ಷನ್. ಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆಗಿರೋ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಿತು. ಪವಿತ್ರ ಪರ ವಾದ ಮಂಡಿಸಿದ ಟಾಮಿ ಸೆಬಾಸ್ಟಿನ್, ಈ ಕೇಸ್ನಲ್ಲಿ ನನ್ನ ಕಕ್ಷಿದಾರರದ್ದು ಏನೂ ಕೈವಾಡ ಇಲ್ಲ, ಹೀಗಾಗಿ ಜಾಮೀನು ನೀಡಬೇಕು ಅಂತ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿದ್ರು. ಆದ್ರೆ ಈ ವೇಳೆ ಪ್ರತಿವಾದ ಮಂಡಿಸಿದ ಪ್ರಸನ್ನ ಕುಮಾರ್, ಪವಿತ್ರ ಕಾರಣದಿಂದಲೇ ಕೊಲೆಯಾಗಿದ್ದು ಅಂತ ಪಟ್ಟು ಹಾಕಿದ್ರು. ಹೀಗಾಗಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಲಾಯಿತು. ಒಟ್ನಲ್ಲಿ ಸ್ವಾಮಿ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಅಂಡ್ ಗ್ಯಾಂಗ್ ಇಷ್ಟು ದಿನ ಜೈಲುವಾಸ ಅನುಭವಿಸಿದ್ದಲ್ಲ, ಇನ್ನು ಮೇಲೆ ಅಸಲಿ ಆಟ ಶುರುವಾಗಲಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ದರ್ಶನ್ ಜೈಲು ಸೇರೋ ಮೊದಲು ಆತನ ಜೀವನವನ್ನು ಹಾಳು ಮಾಡಿದ್ದು ಆತನ ಕೆಟ್ಟ ಗ್ಯಾಂಗ್. ಜೈಲಿಗೆ ಹೋಗೋದಕ್ಕೆ ಕಾರಣ ಆತನ ಪುಡಾರಿ ಗ್ಯಾಂಗ್. ಈಗ ಜೈಲಲ್ಲಿದ್ರೂ ಕೂಡ ನೆಮ್ಮದಿ ಹಾಳು ಮಾಡ್ಕೊಳ್ಳೋದಕ್ಕೆ ಕಾರಣ ಆಗಿರುವಂಥದ್ದು ದೋಸ್ತಿಗಳ ಹೆಸರಲ್ಲಿದ್ದಂಥ ರೌಡಿ ಗ್ಯಾಂಗ್. ಇಷ್ಟಾದರೂ ಬುದ್ಧಿ ಕಲಿಯದ ದಾಸನ ಪರವಾಗಿ ಆತನ ಫ್ಯಾನ್ಸ್ಗಳ ಹುಚ್ಚಾಟ ಮಾತ್ರ ನಿಂತೇ ಇಲ್ಲ. ದರ್ಶನ್ಗೆ ರಾಜಾತಿಥ್ಯ ನೀಡಲು ರೌಡಿಗಳ ಸಮರ. ರೌಡಿ ಕಾಳಗದಲ್ಲಿ ಇಂಗು ತಿಂದ ಮಂಗನಾದ ದಾಸ. ದರ್ಶನ್ ಸುತ್ತಮುತ್ತ ಇರೋರೆಲ್ಲ ರಕ್ತಾಸುರ್ರೆ. ಕಾಸು ಕೊಡ್ತೀವಿ ಅಂದ್ರೆ ಯಾರ ಹೆಣ ಬೇಕಾದರೂ ಉರುಳಿಸೋದಕ್ಕೆ ರೆಡಿ ಅನ್ನೋರು. ಇಂಥ ರೌಡಿಗಳ ಸಹವಾಸ ಮಾಡಿನೇ ಇವತ್ತು ಜೈಲಲ್ಲೂ ದರ್ಶನ್ ವಿಲಾಸಿ ಜೀವನ ಬಯಲಾಗಿದ್ದು, ಜೈಲಲ್ಲೂ ಬಾಸ್ ಆಗಲು ಹೋಗಿ ಸಿಕ್ಕಿಬಿದ್ದಿದ್ದು, ಜೈಲು ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದು. ಅಚ್ಚರಿ ಅನ್ನಿಸಿದ್ರು ಇದೇ ಸತ್ಯ. ದರ್ಶನ್ಗೆ ಜೈಲಲ್ಲಿ ಸ್ಪೆಷಲ್ ವ್ಯವಸ್ಥೆ ಕೊಡಲು ರೌಡಿಗಳ ಮಧ್ಯೆನೇ ಪೈಪೋಟಿ ಶುರುವಾಗಿತ್ತು. ರೌಡಿಗಳು ಹಂತಕರ ಕಾಳಗದಿಂದಲೇ ದರ್ಶನ್ ವಿಲಾಸಿ ಬದುಕಿನ ಫೋಟೋ ಜೈಲಿಂದ ಹೊರಗೆ ಬಂದಿತ್ತು. ಆ ರೌಡಿಗಳು ಬೇರ್ಯಾರೂ ಅಲ್ಲ, ಒಬ್ಬ ದರ್ಶನ್ ಜೊತೆಗಿದ್ದ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಜೈಲಲ್ಲಿ ದರ್ಶನ್ಗೆ ಹೈಫೈ ವ್ಯವಸ್ಥೆ ಮಾಡಿದ್ದ ರಘು ಅಲಿಯಾಸ್ ಬೇಕ್ರಿ ರಘು. ವಿಲ್ಸನ್ ಗಾರ್ಡನ್ ನಾಗ ಅಂದ್ರೆ ಸಾಮಾನ್ಯನಲ್ಲ, ಅದೆಷ್ಟೋ ಜನರ ಬದುಕಿಗೆ ವಿಷಜಂತುವಾಗಿ ಕಾಡಿದ್ದಾನೆ. ಇನ್ನು ಬೇಕ್ರಿ ರಘು ರಕ್ತ ಚರಿತ್ರೆನೂ ನಾಗನಿಗಿಂತ ಕಡಿಮೆ ಇಲ್ಲ. ವಿಲ್ಸನ್ ಗಾರ್ಡನ್ ನಾಗನ ನಟೋರಿಯಸ್ ರಕ್ತ ಚರಿತ್ರೆಗೆ 20 ವರ್ಷದ ಇತಿಹಾಸವಿದೆ. 23 ಕ್ರೈಮ್ ಕೇಸ್ಗಳ ಹಣೆಪಟ್ಟಿ ಹೊತ್ಕೊಂಡ ಈ ನಾಗ 7 ಕೊಲೆ ಕೇಸ್, 17 ಕ್ರಿಮಿನಲ್ ಕೇಸ್ಗಳು ಈತನ ಮೇಲಿವೆ. ಕೊಲೆ, ಹಲ್ಲೆ, ದರೋಡೆ, ಬೆದರಿಕೆ, ಅಪಹರಣ ಕೇಸ್ನಲ್ಲಿ ಆರೋಪಿ ಮತ್ತು ಅಪರಾಧಿ. ಬೇಕ್ರಿ ರಘು ಕೂಡ ನರರಾಕ್ಷಸನೆ. ಬೆಂಗಳೂರು ದಕ್ಷಿಣ ವಿಭಾಗದ ಕುಖ್ಯಾತ ರೌಡಿಯಾಗಿರೋ ಈತನ ವಿರುದ್ಧ 6 ಕೊಲೆ, 7 ಕೊಲೆಯತ್ನ ಪ್ರಕರಣಗಳು ದಾಖಲಾಗಿವೆ. ಅಷ್ಟೇ ಅಲ್ಲ, ಕೊಲೆಯತ್ನದ ಜೊತೆಗೆ ಇನ್ನೂ ಹಲವು ಪ್ರಕರಣಗಳು ಸೇರಿ ಒಟ್ಟು 17 ಕೇಸ್ಗಳು ಈತನ ಮೇಲೆ ಫಿಟ್ ಆಗಿವೆ. ರೌಡಿ ಸೈಕಲ್ ರವಿಯ ಪರಮಾಪ್ತನಾಗಿರೋ ರಘು ವಿರುದ್ಧ ಬೆಂಗಳೂರಿನ 3 ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಓಪನ್ ಆಗಿವೆ. ಇಂಥ ಕ್ರಿಮಿನಲ್ಗಳು ದರ್ಶನ್ ಸೆಂಟ್ರಲ್ ಜೈಲಿಗೆ ಬರ್ತಿದ್ದಂತೆ ಬಕೆಟ್ ಹಿಡಿಯೋಕೆ ಶುರು ಮಾಡಿದ್ರು. ದರ್ಶನ್ ಜೈಲು ಫೋಟೋ ಲೀಕ್ ಹಿಂದೆ ರಘು ಕೈವಾಡ. ಬೇಕ್ರಿ ರಘು ದರ್ಶನ್ಗೆ ಜೈಲು ಸೇರೋ ಮೊದಲಿಂದಲೂ ಪರಿಚಯಸ್ಥನಾಗಿದ್ದ. ಅದಕ್ಕೆ ದರ್ಶನ್ ಜೈಲಿಗೆ ಸೇರಿದ್ದ ಮೊದಲ 10 ದಿನ ಬೇಕ್ರಿ ರಘುನೇ ಎಲ್ಲಾ ವ್ಯವಸ್ಥೆ ಮಾಡಿದ್ದ. ಜೈಲಿನ ಸಿಬ್ಬಂದಿ ಕೈ ಬೆಚ್ಚಗೆ ಮಾಡಿ ದರ್ಶನ್ಗೆ ರಾಯಲ್ ಲೈಫ್ ಕೊಡಿಸಿದ್ದ. ಆದ್ರೆ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದೋಸ್ತಿ ಮಾಡಿಕೊಂಡ. ನಾಗನ ಜೊತೆ ಜೈಲಲ್ಲೇ ಹೆಚ್ಚು ಸಮಯ ಕಳೆಯುತ್ತಿದ್ದ. ನಾಗನು ದರ್ಶನ್ಗೆ ಕೇಳಿದ್ದೆಲ್ಲ ಕೂತಲ್ಲಿಗೆ ಜೈಲಲ್ಲಿ ತರಿಸ್ಕೊಡ್ತಿದ್ದ. ಸೈಡ್ ಲೈನ್ ಆದ ಬೇಕ್ರಿ ರಘು ದರ್ಶನ್ ಮೇಲೆ ತಿರುಗಿಬಿದ್ದ.
ನಾಗನ ಬಲಗೈ ಬಂಟರಾಗಿದ್ದ ಕಣ್ಣನ್ ಮತ್ತು ವೇಲುನನ್ನ ಬಳಸಿಕೊಂಡು ರಘು ಫೋಟೋ ಲೀಕ್ ಮಾಡಿಸಿದ್ದಂತೆ. ನಿಜ ದರ್ಶನ ನೋಡಿ ಗೌಡ್ತಿ ಕೆಂಡಾಮಂಡಲ. ದರ್ಶನ್ ಇರೋದ್ರಿಂದ ನೀವು ಅದನ್ನ ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ತರ ಒಂದು ರೀತಿ ಫೋಕಸ್ ಆಗಿ ಒಂದ್ ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ. ದರ್ಶನ್ ಜೈಲಲ್ಲಿ ಸಾಮಾನ್ಯ ಕೈದಿಗಳ ಜೊತೆ ಇರೋದು ಬಿಟ್ಟು ನಟೋರಿಯಸ್ಗಳ ರಾಜಾತಿಥ್ಯ ಸ್ವೀಕರಿಸ್ತಾ ಬಿಂದಾಸ್ ಆಗಿದ್ದ. ಈಗ ಬಿಂದಾಸ್ ಲೈಫಿಗೆ ಸರ್ಕಾರ ಬ್ರೇಕ್ ಹಾಕಿದೆ. ಸಹಜವಾಗೇ ಇದು ದರ್ಶನ್ ಆಪ್ತರನ್ನ ಕೆರಳಿಸಿದೆ. ಅದರಲ್ಲೂ ದರ್ಶನ್ ಮದರ್ ಇಂಡಿಯಾ ಮಾಜಿ ಸಂಸದೆ ಸುಮಲತಾ ಮೇಡಮ್ ಸಿಟ್ಟಾದ್ರು. ದರ್ಶನ್ ವಿಲಾಸಿ ಜೀವನ ಹೊರಹಾಕಿದ ಮಾಧ್ಯಮಗಳ ಮೇಲೆ ಕೆಂಡಾಮಂಡಲರಾದ್ರು. ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟ್. ದರ್ಶನ್ ಇರೋದ್ರಿಂದ ನೀವು ಅದನ್ನ ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ತರ ಒಂದು ರೀತಿ ಫೋಕಸ್ ಆಗ್ತಿದೆ. ಜೈಲಲ್ಲಿ ಯಾರೇ ಪ್ರಿಸ್ನರ್ ಇರಲಿ ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗತ್ತೆ ಅನ್ನೋದು ಜಸ್ಟ್ ನೀವು ಒಮ್ಮೆ ಯೋಚನೆ ಮಾಡಿ. ಇದು ಸಿಸ್ಟಮಲ್ಲಿ ಇರೋ ಕರಪ್ಷನ್. ನೀವು ಒಬ್ಬ ವ್ಯಕ್ತಿನ ಯಾಕೆ ಪಾಯಿಂಟ್ ಔಟ್ ಮಾತ್ರ ಮಾಡ್ತಾ ಇದ್ದೀರಾ? ಜೈಲಲ್ಲಿ ನಿಮ್ಗೆ ಯಾರು ಸಿಗ್ತಾರೆ ಜೊತೆಲಿ ಓಡಾಡಕ್ಕೆ? ಜೈಲಲ್ಲಿ ಇರೋದೇ ಕ್ರಿಮಿನಲ್ಸ್ ಅಲ್ವಾ? ಜೈಲಲ್ಲಿ ಅವರ ಜೊತೆಲಿ ಇರೋರ್ ಜೊತೆಲಿ ಮಾತಾಡದೆ ಇನ್ಯಾರು ಸಿಗ್ತಾರೆ ಅವ್ರಿಗೆ? ನಂದಕಿಶೋರ್ಗೆ ಫೋಟೋ ಮೇಲೆಯೇ ಡೌಟ್. ದರ್ಶನ್ರ ಜೈಲಿನ ಫೋಟೋ ಹೊರಬಿದ್ದ ಮೇಲೆ ಸರ್ಕಾರವೇ ತನಿಖೆ ಮಾಡ್ತೀವಿ ಅಂತಿದೆ. ಆದ್ರೆ ದರ್ಶನ್ ಪಟಾಲಂ ಮಾತ್ರ ಇದನ್ನ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಈ ಬಗ್ಗೆ ಪ್ರತಿಕ್ರಿಯಿಸಿದ ನಿರ್ದೇಶಕ ನಂದಕಿಶೋರ್ ಜೈಲಿನ ಫೋಟೋ ಬಗ್ಗೆಯೇ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದು ಮಾರ್ಫಿಂಗ್ ಫೋಟೋ ಅನ್ನಿಸ್ತಿದೆ ಎಂದಿದ್ದಾರೆ. ಇವತ್ತಿನ ಟೆಕ್ನಾಲಜಿ ಒಳಗೆ ಏನ್ ಬೇಕಾದ್ರೂ ಮಾಡ್ಬೋದು. ಸಿಗರೇಟು ಹಾಕ್ಬೋದು ಅಥವಾ ನೀವು ಯು ಕ್ಯಾನ್ ಡೂ ಎನಿಥಿಂಗ್. ಸೊ ಐ ಡೋಂಟ್ ಟ್ರಸ್ಟ್ ಇಟ್. ನಾನು ವೈಯಕ್ತಿಕವಾಗಿ ನಂಬೋದಿಲ್ಲ. ಇರ್ಬೋದು. ದರ್ಶನ್ ಜೈಲಿಗೆ ಹೋದ್ರೂ ನಿಲ್ತಿಲ್ಲ ಫ್ಯಾನ್ಸ್ ಹುಚ್ಚಾಟ. ದರ್ಶನ್ರ ಅಭಿಮಾನಿಗಳು ಆಡೋ ರೀತಿ ನೋಡಿದ್ರೆ ಒಂದು ಗಾದೆ ಮಾತು ನೆನಪಿಗೆ ಬರ್ತಿದೆ. ಯಥಾ ರಾಜ ತಥಾ ಪ್ರಜಾ ಅನ್ನೋದು ನಿಜ ಅನ್ನಿಸ್ತಿದೆ. ಯಾಕಂದ್ರೆ ದರ್ಶನ್ರ ಜೈಲಿನ ಫೋಟೋ ಹೊರಬಿದ್ರೂ ಹುಚ್ಚು ಅಭಿಮಾನ ಕಡಿಮೆ ಆಗ್ತಿಲ್ಲ. ರಾಜ ಎಲ್ಲಿದ್ರೂ ರಾಜಾನೇ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟ ಮೆರೆಯುತ್ತಿದ್ದಾರೆ. ದರ್ಶನ್ ವಿರುದ್ಧದ ಎಫ್ಐಆರ್ನಲ್ಲಿ ಡಿ-ಬಾಸ್ ಬಿರುದು. ದರ್ಶನ್ ವಿರುದ್ಧ ದಾಖಲಾದ 2 ಎಫ್ಐಆರ್ಗಳಲ್ಲಿ ದರ್ಶನ್ ಅಲಿಯಾಸ್ ಡಿ-ಬಾಸ್ ಅಂತ ಉಲ್ಲೇಖಿಸಿದ್ದಾರೆ. ಡಿ-ಬಾಸ್ ಅನ್ನೋದು ಅವರ ಅಭಿಮಾನಿಗಳಿಗೆ ಆಗಿರಬಹುದು. ಆದ್ರೆ ಕೇಸ್ ಫಿಟ್ ಮಾಡುವಾಗಲೂ ಬಾಸ್ ಅನ್ನೋದು ಬೇಕಿತ್ತಾ ಅನ್ನೋದು ಜನರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದದಿನಿಂದಲೂ ಕೂಡ ಒಂದಿಲ್ಲ ಒಂದು ಕಾರಣಕ್ಕಾಗಿ ಆರೋಪಗಳನ್ನು ಎದುರಿಸ್ತಾನೆ ಇದೆ. ಅದರಲ್ಲೂ ಕೂಡ ಭೂ ಹಗರಣದ ಸುಳಿಯಲ್ಲಿ ಸರ್ಕಾರ ಮತ್ತೆ ಸಿಲುಕೊಳ್ತಾ ಇದೆ. ಮೂಡಾ ಸೈಟ್ ಹಂಚಿಕೆಯ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳೇ ನೇರವಾದಂತಹ ಟಾರ್ಗೆಟ್ ಆದರೂ ಮುಖ್ಯಮಂತ್ರಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನು ಖುದ್ದು ರಾಜ್ಯಪಾಲರೇ ಕೊಟ್ಟಿದ್ದಾರೆ. ಇದರ ನಡುವೆ ಜಿಂದಾಲ್ನಲ್ಲಿ ಭೂಮಿ ಹಂಚಿಕೆ ಅಂತ ಜಿಂದಾಲ್ ಕಂಪನಿಗೆ ಭೂಮಿ ಹಂಚಿಕೆ ಕೇಸ್ನಲ್ಲಿ MB ಪಾಟೀಲ್ರು ಟಾರ್ಗೆಟ್ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬಕ್ಕೆ ಭೂಕಂಟಕ ಎದುರಾಗಿದೆ. ಸಿಕ್ಕಿದ್ದೇ ಚಾನ್ಸ್ ಅನ್ನುವಂಥ ರೀತಿಯಲ್ಲಿ ಎಲ್ಲ ಕೇಸ್ಗಳನ್ನು ಮುಂದಿಟ್ಟುಕೊಂಡಿರುವಂತಹ ಭಾರತೀಯ ಜನತಾ ಪಕ್ಷ ಪ್ರತಿಪಕ್ಷ ದೆಹಲಿಯಲ್ಲಿನೇ ಹೋರಾಟಕ್ಕೆ ಮುಹೂರ್ತ ಇಟ್ಟಿದೆ. ಎರಡು ತಿಂಗಳಿನಿಂದ ಬಿಟ್ಟು ಬಿಡದೆ ಮೂಡಾ ಸೈಟ್ ಪ್ರಕರಣ ಮುಖ್ಯಮಂತ್ರಿಗಳ ಕುರ್ಚಿಯನ್ನ ಅಲುಗಾಡಿಸುತ್ತಿದೆ. ಈಗ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಭೂಮಿ ಪಡೆದಿರೋದು ವಿವಾದವಾಗ್ತಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಒತ್ತಡ ಹೇರಿ ಅಕ್ರಮವಾಗಿ ಭೂಮಿಯನ್ನ ಪಡೆದಿದ್ದಾರೆ ಅಂತ ರಾಜ್ಯಪಾಲರಿಗೆ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ದೂರು ಕೊಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೆಐಎಡಿಬಿ ಭೂಮಿ ಕೊಟ್ಟಿದ್ಯಾಕೆ, ಎಲ್ಲಿ, ಎಷ್ಟು ಮೌಲ್ಯದ ಭೂಮಿ ಅಂತ ನೋಡೋದಾದ್ರೆ ಕಲಬುರಗಿಯ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ ಜಾಗ ಇದು. ಒಟ್ಟು 45 ಎಕರೆಗೂ ಹೆಚ್ಚು ಭೂಮಿ ಇದ್ದು ಇದರಲ್ಲಿ 5 ಎಕರೆ ಭೂಮಿಯನ್ನ ಖರ್ಗೆ ಅವರ ಟ್ರಸ್ಟ್ಗೆ ಖಾತೆ ಮಾಡಿಕೊಡಲಾಗಿದೆ. ಖರ್ಗೆ ಕುಟುಂಬದವರೇ ಇರುವ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ 5 ಎಕರೆ ನೋಂದಣಿಯಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪತ್ನಿ ರಾಧಾಬಾಯಿ ಖರ್ಗೆ, ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ, ಅಳಿಯ ಸಂಸದ ರಾಧಾಕೃಷ್ಣ ಮತ್ತೋರ್ವ ಪುತ್ರ ರಾಹುಲ್ ಖರ್ಗೆ ಟ್ರಸ್ಟ್ ಅಲ್ಲಿದ್ದಾರೆ. ಪರಿಶಿಷ್ಟ ಜಾತಿ ಕೋಟಾದಡಿ 5 ಎಕರೆ ಜಾಗ ಮಂಜೂರಾಗಿದೆ. ಸಿಎ ಸೈಟ್ಗಳನ್ನು ಅತಿ ಕಡಿಮೆ ಬೆಲೆಗೆ ಟ್ರಸ್ಟ್ ಹೆಸರಲ್ಲಿ ಖರೀದಿಸಲಾಗಿದೆ. ಇದರಲ್ಲಿ ಖರ್ಗೆ ಕುಟುಂಬ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದೆ ಅನ್ನೋದು ಛಲವಾದಿ ನಾರಾಯಣಸ್ವಾಮಿ ಆರೋಪ. ಬಿಜೆಪಿಯವರು ಪ್ರೇರಣಾ ಟ್ರಸ್ಟ್ಗೆ ಸಂಘ ಪರಿವಾರಕ್ಕೆ ಭೂಮಿ ಕೊಟ್ಟಿಲ್ವಾ? ಅದು ಅಕ್ರಮ.
ನಾವು ಭೂಮಿ ಪಡೆದಿರೋದು ಸಕ್ರಮವಾಗಿ ಅನ್ನೋದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಾದ. ಇವರಿಗೆ ಅದರಲ್ಲಿ R&Dನಲ್ಲಿ ಏನು ಅನುಭವ ಇದೆ? ಟ್ರಸ್ಟ್ಗೆ 5 ಎಕರೆ ತಗೊಂಡಿದ್ದೀರಿ ಅಂದ್ರೆ ದಲಿತರದೆಲ್ಲ ನೀವೇ ತಗೊಂಡಿದ್ದೀರಿ ಅಂದ್ರೆ ಅರ್ಥ ಏನು? ಬೇರೆಯವರು ಹಾಕಿದ್ದವ್ರದೆಲ್ಲ ಯಾಕೆ ರಿಜೆಕ್ಟ್ ಆಗಿವೆ? ಹಾಗಾದ್ರೆ CA ಸೈಟ್ಗಳಿಗೆ ಇವರಿಗೆ ಕನಿಷ್ಠ ಪಕ್ಷ ಸಾಮಾನ್ಯ ಪ್ರಜ್ಞೆನೂ ಕೂಡ ಇಲ್ಲ ಅನ್ಸುತ್ತೆ. ಬಿಜೆಪಿ ಅವರಿಗೆ CA ಸೈಟು ಅಲಾಟ್ ಆಗೋದಿಲ್ಲ, ಹರಾಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಖರೀದಿ ಮಾಡಬೇಕು. ಇನ್ನು ಈ ಬಗ್ಗೆ ಸಮರ್ಥಿಸಿಕೊಂಡಿರುವ ಸಿಎಂ, DCM ಕಾನೂನು ಪ್ರಕಾರವೇ ಜಾಗ ಮಂಜೂರು ಮಾಡಲಾಗಿದೆ. ಟ್ರಸ್ಟ್ ಅಂದ ಮೇಲೆ ಅದು ಪಬ್ಲಿಕ್ ಪ್ರಾಪರ್ಟಿ, ಸ್ವಂತದ್ದಲ್ಲ ಅಂದ್ರು. ಕಾನೂನು ಪ್ರಕಾರವಾಗಿದೆ, ಅವರ ಟ್ರಸ್ಟ್ ಎಲಿಜಿಬಲ್ ಇದೆ, ಅದಕ್ಕೋಸ್ಕರ ಮಾಡಿದ್ದೀವಿ. ಈಗ ಬಿಜೆಪಿಯವರು ಚಾಣಕ್ಯ ಯೂನಿವರ್ಸಿಟಿಗೆ ಯಾಕೆ ಮಾಡಿದ್ರು? ಕಾನೂನು ಪ್ರಕಾರ ಮಾಡಿದ್ದೀವಿ. ಟ್ರಸ್ಟ್ ಅಂತಂದ್ರೆ ಸ್ವಂತ ಅಲ್ಲ, ಪಬ್ಲಿಕ್. ಈಗ PTAನವರು ಹಾಕೊಂಡವ್ರೆ ನನ್ನ ಮುಂದೆ. BJP ಗೌರ್ಮೆಂಟ್ ಇಲ್ಲೆಲ್ಲ PTA ಅವ್ರಿಗೆಲ್ಲ ಬಿಲ್ಡಿಂಗ್ ಇತ್ತು, ಅವರು ಹಾಕೊಂಡವ್ರೆ. ಅವ್ರು ಸ್ವಂತದ್ದಲ್ಲ, ಇದು ಟ್ರಸ್ಟ್. ಸಿದ್ದರಾಮಯ್ಯ ಸರ್ಕಾರದ ಮಂತ್ರಿಗಳು ಏನಾದ್ರೂ ಹೇಳಿ, ಬಿಜೆಪಿಯವರಂತೂ ಸುಮ್ಮನೆ ಕೂರ್ತಿಲ್ಲ. ಮೂಡಾ ಜೊತೆ ಈಗ ಖರ್ಗೆ ಕುಟುಂಬದ ಮೇಲೂ ಭೂಚಕ್ರ ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅರ್ಕಾವತಿ ಲೇಔಟ್ನಲ್ಲಿ ಡಿನೋಟಿಫಿಕೇಶನ್ ಅಕ್ರಮ ನಡೆದಿದೆ. ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ವರದಿ ಬಹಿರಂಗ ಮಾಡಲು ಸರ್ಕಾರಕ್ಕೆ ಸೂಚಿಸಿ ಅಂತ CT ರವಿ ರಾಜ್ಯಪಾಲರಿಗೂ ಪತ್ರ ಬರೆದಿದ್ದಾರೆ. ವಾಲ್ಮೀಕಿ ನಿಗಮದ ಅಕ್ರಮದ ತನಿಖೆ EDಗೆ ಕೊಡಿ. ತೆಲಂಗಾಣ BRS ನಾಯಕನ ಬಹಿರಂಗ ಆಗ್ರಹ. ಸಿದ್ದರಾಮಯ್ಯ ಸರ್ಕಾರದಿಂದ ವಾಲ್ಮೀಕಿ ಹಗರಣ ನಡೆದಿದೆ. ಅದೇ ಹಣವನ್ನ ತೆಲಂಗಾಣ ಎಲೆಕ್ಷನ್ಗೆ ಬಳಸಿದ್ದಾರೆ. ಈ ಬಗ್ಗೆ ED ತನಿಖೆ ಆಗಬೇಕು ಅಂತ ಮಾಜಿ CM KCR ಪುತ್ರ KT ರಾಮರಾವ್ ಬಹಿರಂಗವಾಗಿ ಸವಾಲ್ ಹಾಕಿದ್ದಾರೆ. కర్ణాటక ముఖ్యమంత్రి సిద్ధరామయ్యను గనక పొరపాటున తొలగిస్తే పక్కన ఉన్న తెలంగాణ సర్కారు కూడా కూలుతుంది. మరి కర్ణాటక కాంగ్రెస్ తో తెలంగాణ కాంగ్రెస్ కు అంతలాగా పెనవేసుకున్న ఈ అనుబంధం ఈ వాల్మీకి స్కామేనా? ఈ వాల్మీకి స్కామ్ లో భారీ మొత్తంలో వాటా తెలంగాణ కాంగ్రెస్ నాయకులకు కూడా చేరిందని ఆధారాలు దొరికినా ED ఎందుకు మౌనంగా ఉంటుంది? ಸಿದ್ದರಾಮಯ್ಯನವರ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬವನ್ನು ಬಿಜೆಪಿ ಟಾರ್ಗೆಟ್ ಮಾಡಿದೆ. ರಾಷ್ಟ್ರ ಮಟ್ಟದಲ್ಲಿ ಹೋರಾಟಕ್ಕೆ ರೆಡಿಯಾಗ್ತಿದೆ. ಸೆಪ್ಟೆಂಬರ್ 2ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಬಿಜೆಪಿಯ ಶಾಸಕರು, ಪರಿಷತ್ ಸದಸ್ಯರು, ಸಂಸದರು ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಇನ್ನು ಮೂಡಾ ಕೇಸ್ನಲ್ಲಿ ಆರೋಪವನ್ನು ಎದುರಿಸ್ತಾ ಇರುವಂತಹ ಮುಖ್ಯಮಂತ್ರಿಯವರ ಪರವಾಗಿ ಅಹಿಂದ ನಾಯಕರು ಇವತ್ತು ಬೀದಿಗಿಳಿದಿದ್ರು. ರಾಜಭವನಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಹೋದರೂ ಪೊಲೀಸರು ಅವಕಾಶವನ್ನು ಕೊಡಲಿಲ್ಲ. ಈಗ ಮತ್ತೆ ಆಗಸ್ಟ್ 31ಕ್ಕೆ ಮತ್ತೊಂದು ಹೋರಾಟವನ್ನು, ರಾಜಭವನ ಚಲೋವನ್ನು ಖುದ್ದು KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ನೇತೃತ್ವದಲ್ಲೇ ನಡೆಸುವುದಕ್ಕೆ ಕಾಂಗ್ರೆಸ್ನವರು ನಿರ್ಧರಿಸಿದ್ದಾರೆ. CM ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಮಹಾ ಒಕ್ಕೂಟ. ರಾಜ್ಯಪಾಲರ ವಿರುದ್ಧ ರಾಜಭವನಕ್ಕೆ ಮುತ್ತಿಗೆ ಯತ್ನ. ಮುಡಾ ಹಗರಣದಲ್ಲಿ CM ಸಿದ್ದರಾಮಯ್ಯ ಪರವಾಗಿ ಶೋಷಿತರ ಸಮುದಾಯಗಳ ಪರವಾದ ಸಂಘಟನೆಯವರು ಇವತ್ತು ಬೆಂಗಳೂರಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಖಂಡಿಸಿ ರಾಜಭವನಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಲಾಯಿತು. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ರಾಜಭವನ ಚಲೋಗೆ ಹೊರಟವರೆಲ್ಲ ಮೊದಲು ಫ್ರೀಡಂ ಪಾರ್ಕ್ಗೆ ಬಂದರು. ಸಮಾವೇಶನೂ ಮಾಡಿದ್ರು. ಬಿಜೆಪಿಯವರನ್ನೂ ತೆಗಳಿದ್ರು. ಆಮೇಲೆ ರಾಜಭವನಕ್ಕೆ ಹೊರಟರು. ಆದರೆ ಪೊಲೀಸರು ಸಿಕ್ಕವರನ್ನೆಲ್ಲ ಕುರಿಗಳ ರೀತಿ ಎತ್ತಾಕೊಂಡು ಹೋದ್ರು. ಪ್ರತಿಭಟನೆ ಹೆಸರಲ್ಲಿ ಸಿದ್ದರಾಮಯ್ಯನವರ ಪರ ಶಕ್ತಿ ಪ್ರದರ್ಶನ ಜೋರಾಗಿತ್ತು. ಬರೀ ಪ್ರತಿಭಟನೆಯಷ್ಟೇ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೂ ಸಂದೇಶ ರವಾನಿಸಿದ್ರು. CM ವಿರುದ್ಧ ತೀರ್ಪು ಬಂದರೂ ಪರವಾಗಿಲ್ಲ, CM ಸ್ಥಾನಕ್ಕೆ ರಾಜೀನಾಮೆ ಪಡೆಯಬಾರದು, ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಇಳಿಸಬಾರದು, ಸಿದ್ದರಾಮಯ್ಯನವರ ಪರ ಇಡೀ ಪಕ್ಷ ನಿಲ್ಲಬೇಕು, ಬಿಜೆಪಿಯವರ ವಿರುದ್ಧವೂ ತನಿಖೆ ನಡೆಸಬೇಕು ಅಂತಾನು ಒತ್ತಾಯಿಸಿದ್ರು. ಕಾಂಗ್ರೆಸ್ನವರು ರಾಜ್ಯಪಾಲ, ರಾಜಭವನದ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಆಗಸ್ಟ್ 31ರಂದು ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಗೆ ನಿರ್ಧಾರ ಆಗಿದೆ. CM ಪ್ರಾಸಿಕ್ಯೂಷನ್ ಅನುಮತಿ ವಿರುದ್ಧ ರಾಜಭವನ ಚಲೋಗೆ ರೆಡಿಯಾಗ್ತಿದ್ದಾರೆ. ಅದಕ್ಕೆ ರಾಜ್ಯದ ಎಲ್ಲ ಶಾಸಕರು, ಸಚಿವರು ಕಡ್ಡಾಯವಾಗಿ ಹಾಜರಿರುವಂತೆ DK ಶಿವಕುಮಾರ್ ಸೂಚಿಸಿದ್ದಾರೆ. ಆಲ್ MLAs, MPs, MLCs, ರಾಜ್ಯಸಭಾ ಮೆಂಬರ್, ಲೋಕಸಭಾ ಮೆಂಬರ್ಸ್ ಎಲ್ಲ ಕೆಲಸ ಇಟ್ಬಿಟ್ರು ಮಾಡಬೇಕು. ವಿಧಾನಸೌಧದಲ್ಲಿ ಗೊತ್ತಾ ಗಾಂಧಿ ಪ್ರತಿಮೆಯಿಂದ ರಾಜಭವನವರೆಗೂ ಹೋಗ್ತಾ ಇದ್ದೀವಿ. ಇದು ಜಸ್ಟ್ 250 meters.
ಗವರ್ನರ್ನ ಮೀಟ್ ಮಾಡಿ ನಾವು ಅರ್ಜಿ ಸಲ್ಲಿಸುವಂಥ ಕಾರ್ಯಕ್ರಮ, ಮನವಿ ಕೊಡುವಂಥ ಕಾರ್ಯಕ್ರಮ, ಒತ್ತಾಯ ಮಾಡುವಂಥ ಕಾರ್ಯಕ್ರಮ, ಕಾನೂನು ಚೌಕಟ್ಟಿನಲ್ಲೇ ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಲಿಕ್ಕೆ ಮನವಿ ಮಾಡುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ಬಿಜೆಪಿ ನಾಯಕರಂತೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಫಿಕ್ಸ್ ಆಗಿದ್ದಾರೆ. ಆಗಸ್ಟ್ 29ಕ್ಕೆ ಸಿದ್ದರಾಮಯ್ಯನವರ ವಿರುದ್ಧ ಆದೇಶ ಬರುತ್ತೆ, ರಾಜೀನಾಮೆ ಕೊಡ್ತಾರೆ ಅಂತಿದ್ದಾರೆ. ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಯಾವ ಕ್ಷಣದಲ್ಲಿ ಬೇಕಾದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು. ರಾಜ್ಯದಲ್ಲಿ ಇವತ್ತು ಆಡಳಿತ ಅಂತಕ್ಕಂಥದ್ದು ಸಂಪೂರ್ಣ ಕುಸಿದಿದೆ. ಮಂತ್ರಿಗಳು ವಿಧಾನಸೌಧಕ್ಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೂ ಕೂಡ ವಿಶ್ವಾಸ ಇಲ್ಲ. ಬಂಡತನ ಮಾಡ್ದೇನೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ಇವೆರಡು ವಿಚಾರಗಳನ್ನು ಹಿಡ್ಕೊಂಡು ಮುಖ್ಯಮಂತ್ರಿಗಳು ನಾಳೆ ನ್ಯಾಯಾಲಯದಿಂದ ಆದೇಶ ಬಂದ ಮೇಲೆ ರಾಜೀನಾಮೆ ಕೊಡೋದಕ್ಕಿಂತ ಈಗಲೇ ರಾಜೀನಾಮೆ ಕೊಟ್ಟರೆ ಒಳಿತು. ಇದು ರಾಜ್ಯಕ್ಕೂ ಕೂಡ ಒಳ್ಳೆಯದಾಗ್ತದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಫಿಕ್ಸ್ ಆಗಿರುವ ಬಿಜೆಪಿ ಅವರು ಜೈಲಿಗೂ ಹೋಗ್ತಾರೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲು ರೆಸಾರ್ಟ್ ಆಗಿದೆ, ಅಲ್ಲೇ ರಿಲ್ಯಾಕ್ಸ್ ಮಾಡಲು ಸದಾ ಸಿದ್ಧ ಸರ್ಕಾರ ಅಂತ ಕಾಲೆಳೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಇಂದು ನಡೆದ ಕೆಪಿಎಸ್ಸಿ ಪರೀಕ್ಷೆಯಲ್ಲೂ ಅಕ್ರಮ ನಡೆದಿದೆಯಂತೆ. ಪರೀಕ್ಷೆ ಆರಂಭಕ್ಕೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತ ಅಭ್ಯರ್ಥಿಗಳು ಆರೋಪಿಸಿದ್ದಾರೆ. ಹಲವು ಅನುಮಾನ ಹಾಗೂ ಗೊಂದಲದ ಮಧ್ಯೆಯೇ ಕೆಎಸ್ ಪರೀಕ್ಷೆ ನಡೆಸಲಾಯಿತು. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ನಟಿ ಪದ್ಮಜಾರಾವ್ಗೆ 3 ತಿಂಗಳ ಜೈಲು ಹಾಗೂ 40,20,000 ರೂಪಾಯಿ ದಂಡ ವಿಧಿಸಿದೆ ಕೋರ್ಟ್. 1 ತಿಂಗಳ ಒಳಗೆ ಹಣ ಕೊಡದಿದ್ರೆ ಶಿಕ್ಷೆ ಖಚಿತ ಅಂತ ಮಂಗಳೂರಿನ 8ನೇ ಜೆಎಂಎಫ್ಸಿ ನ್ಯಾಯಾಲಯ ಆದೇಶಿಸಿದೆ. ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಬಿಆರ್ಎಸ್ ನಾಯಕಿ ಕವಿತಾಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ. ಕವಿತಾಗೆ ಬೇಲ್ ಸಿಕ್ತಿದ್ದಂತೆ ಬಿಆರ್ಎಸ್ ನಾಯಕರು ಸಂಭ್ರಮಿಸಿದರು. ಪ್ರಧಾನಿ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆ ಮಾತುಕತೆ ನಡೆಸಿದರು. ಉಕ್ರೇನ್ ಭೇಟಿ ಬಗ್ಗೆ ಮಾತಾಡ್ತಾ ಯುದ್ಧ ನಿಲ್ಲಿಸುವಂತೆ ಮನವಿ ಮಾಡಿದರು. ದ್ವಿಪಕ್ಷೀಯ ಬಾಂಧವ್ಯದ ಬಗ್ಗೆಯೂ ಚರ್ಚೆ ನಡೆಯಿತು. ಜಾರ್ಖಂಡ್ನ ಮಾಜಿ ಸಿಎಂ ಚಂಪೈ ಸೊರೇನ್ ಆಗಸ್ಟ್ 30ರಂದು ಬಿಜೆಪಿ ಸೇರ್ತಿದ್ದಾರೆ. ಜಾರ್ಖಂಡ್ ಪರಿಸ್ಥಿತಿ ನೋಡಿ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಮೇಲೆ ನಂಬಿಕೆ ಇಟ್ಟು ಬಿಜೆಪಿ ಸೇರ್ತಿದ್ದೀನಿ ಅಂದ್ರು. ಗುಜರಾತ್ನಲ್ಲಿ ಭಾರೀ ಮಳೆಯಾಗ್ತಿದೆ. ಖೇಡಾ ಜಿಲ್ಲೆಯಲ್ಲಿ ಮಳೆಯಿಂದಾಗಿ 10 ಗ್ರಾಮಗಳೇ ಮುಳುಗಿ ಹೋಗಿವೆ. ಆಸ್ಪತ್ರೆಗಳಿಗೂ ನೀರು ನುಗ್ಗಿದ್ದು ರೋಗಿಗಳನ್ನು ಸ್ಥಳಾಂತರಗೊಳಿಸಲಾಗಿದೆ. ರಿಷಿ ಸುನಕ್ ಬ್ರಿಟನ್ ಪ್ರಧಾನಿಯಾಗಿದ್ದಾಗ ಹೆಲಿಕಾಪ್ಟರ್ ಖರೀದಿಗೆ 400 ಕೋಟಿ ಟೆಂಡರ್ಗೆ ಒಪ್ಪಿದ್ರು. ಇದನ್ನು ನೂತನ ಸರ್ಕಾರ ರದ್ದು ಮಾಡಿದೆ. ಪುತ್ತೂರಿನ ಶಾಲೆ ಕಟ್ಟಡ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಅನಾಹುತ ತಪ್ಪಿದೆ. ಅಪಾಯಕಾರಿ ಕಟ್ಟಡದಲ್ಲೇ ಶಿಕ್ಷಕರು ಪಾಠ ಮಾಡುತ್ತಿದ್ರು. ದುರಂತ ನಡೆದ ಮೇಲೆ ಬಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ರು. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ 9. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.